ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಮಾಡ್ತಾನೆ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀನಿ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ನನಗೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾನು 1 ಇಯರ್ ವೆಯ್ಟ್ ಮಾಡಿದ್ದೀನಿ ಈ ಒಂದು ಫಂಕ್ಷನಿಗೋಸ್ಕರ. ಸೊ ಫೈನಲಿ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ನಾವು ಮೈಸೂರಿಗೆ ರೀಚ್ ಆಗಿ ನಾನು ಸ್ವಲ್ಪ ರೆಡಿ ಆಗಬೇಕಾಗಿತ್ತು ಫಂಕ್ಷನಿಗೆ ಹೋಗೋಕ್ಕೆ. ಸೊ ನಾನು ರೆಡಿ ಆಗಿದ್ದೀನಿ, ಹಾಗೆ ನಮ್ಮ ಅಕ್ಕನೂ ರೆಡಿ ಮಾಡಿಕೊಂಡು ನಾವು ಹೊರಟಿದ್ದೀವಿ. ಎಲ್ಲಿಗೆ, ಏನಪ್ಪ ಅಂತ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಯೋಚನೆ ಮಾಡ್ತಿದ್ದೀರಾ? ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮಗೆ ಗೊತ್ತಾಗತ್ತೆ. ನಾವು ವೆನ್ಯೂ ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ನಾನು ಇಳಿತಾ ಇದ್ದೀನಿ. ಇಲ್ಲಿ ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡೋರಿಗೆ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಬರೋಕ್ಕೆ ಹೇಳ್ತಾರೆ. ಸೊ ನಾನು ವೈಟ್ ಡ್ರೆಸ್ ವಿತ್ ರೆಡ್ ದುಪ್ಪಟ್ಟ ವೇರ್ ಮಾಡಿದ್ದೀನಿ. ನಾನು, ಅಮ್ಮ, ಅಕ್ಕ ಎಲ್ಲರೂ ಹೊರಟಿದ್ವಿ. ಸೊ ನಿಮ್ಮನ್ನ ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಯಾವ ಫಂಕ್ಷನು ಅಂತ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗ್ಬಿಡತ್ತೆ. ಪ್ಲೀಸ್ ವಿಡಿಯೋನ ನೋಡಿ, ಓಕೆ? ಇದು ಫಂಕ್ಷನಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಯಾವುದೋ ಕಾಲೇಜ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಏನಾದರೂ ನಮ್ಮನ್ನ ಅಡ್ಮಿಷನ್ ಮಾಡಿಸ್ಬಿಡ್ತಾಳ, ಇಲ್ಲ ಇವಳೇನಾದರೂ ಅಡ್ಮಿಷನ್ ಆಗ್ತದಳ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ ಗೈಸ್. ಇದು ನನ್ನ ಗ್ರ್ಯಾಜುಯೇಷನ್ ಡೇ. ಫೈನಲಿ ದ ಡೇ ಈಸ್ ಹ್ಯೂರ್. ನನಗೂ ತುಂಬಾ ಆಸೆ ಇತ್ತು ಆ ಬ್ಲ್ಯಾಕ್ ಹ್ಯಾಟ್ ಹಾಗೆ ಲಾಯರ್ ಥರ ಇರೋ ಕೋಟ್ ಹಾಕ್ಕೊಂಡು ಫೋಟೋಸ್ ತೆಗೆಸ್ಕೋಬೇಕು ಅಂತ. ಫೈನಲಿ ಬಂದಿದೆ ಆ ದಿನ. ಸೊ ನಾನಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೀನಿ ಈ ದಿನನ. ನೀವು ನೋಡಿ, ನೀವು ಎಂಜಾಯ್ ಮಾಡ್ತೀರಾ. ಹಾಗೆ ಆಡಿಟೋರಿಯಮಲ್ಲಿ ಒಂದು ದೊಡ್ಡ ಫಂಕ್ಷನ್ನೇ ಅರೇಂಜ್ ಮಾಡಿದ್ರು. ಎಲ್ಲ ಇನ್ವೈಟರ್ಸ್ನೂ ಕರೆಸಿದ್ರು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್. ಅಕ್ಕ ಆಲ್ರೆಡಿ ಆಡಿಟೋರಿಯಮ್ಗೆ ಹೋಗಿ ಕೂತ್ಕೊಂಡಿದ್ರು. ನನಗೆ ಒಂದು ರಿಜಿಸ್ಟ್ರೇಷನ್ ಇತ್ತು. ಸೊ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಅಲ್ಲಿ ಕೊಟ್ಟಂಥ ಫೈಲ್ನ ಕಲೆಕ್ಟ್ ಮಾಡಿಕೊಂಡು ಹಾಗೆ ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ಓಲ್ಡ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೆ. ಸೊ ನಾವು ಓದುವಾಗ ಹೇಗಿತ್ತು, ಇವಾಗ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡಿಕೊಂಡು ನಾನು ಹಾಗೆ ಆಡಿಟೋರಿಯಂ ಕಡೆಗೆ ಹೊರಟೆ. ಪೂರ್ಣ ಕುಂಭ ಸ್ವಾಗತದೊಂದಿಗೆ ವೆಲ್ಕಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ತಲೆ ಮೇಲೆ ಕಳಸ ಹೊತ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡಿದ್ರು. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಅದನ್ನು ಒಂದು ಸಣ್ಣದಾಗಿ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೀತೆ ಹಾಡೋ ಮುಖಾಂತರ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಹಾಗೆ ಡಾಕ್ಟರ್ ಶೇಖರೇಗೌಡ ಅವರು VIP ಗೆಸ್ಟ್ ಆಗಿ ಬಂದಿದ್ದರು. ಅವ್ರ ಹತ್ರ ಒಂದು ಮೋಟಿವೇಶ್ನಲ್ ಸ್ಪೀಚ್ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅವ್ರು ಈಗಿನ ಜನ್ರೇಷನ್ ಪೀಪಲ್ ಆಗಲಿ, ಸ್ಟೂಡೆಂಟ್ ಆಗಲಿ, ಹೇಗೆ ಒಂದು ಗೋಲ್ಸ್ನ ಸೆಟ್ ಮಾಡ್ಕೊಬೇಕು, ಆ ಗೋಲ್ನ ರೀಚ್ ಮಾಡೋಕ್ಕೆ ಏನೇನೆಲ್ಲ ವರ್ಕ್ ಮಾಡಬೇಕು ಆ್ಯಸ್ ಅ ಸ್ಟೂಡೆಂಟ್, ಆ್ಯಸ್ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ಒಂದು ಪರ್ಸ್ನಲ್ ವ್ಯೂಸ್ ಆ್ಯಂಡ್ ಥಾಟ್ಸ್ನು ಶೇರ್ ಮಾಡಿದ್ರು. ಹಾಗೆ ಫೈನಲಿಗೆ ಒಂದು ಮೆಲೋಡಿ ಸಾಂಗ್ ಸಹ ಹಾಡಿದ್ರು. ಅದನ್ನು ಇಲ್ಲ ಆ್ಯಡ್ ಮಾಡೋಣ ಅಂತ ನೋಡಿದ್ರೆ ಬ್ಯಾಕ್ಗ್ರೌಂಡ್ ವಾಯ್ಸಿಂದ ತುಂಬ ಮೆಸ್ಸಿಯಾಗಿ ಕೇಳಿಸ್ತಾ ಇತ್ತು. ಬಿಕಾಸ್ ತುಂಬಾ ಕ್ರೌಡೆಡ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ VV ಕುಲಪತಿಯಾದಂಥ ಲೋಕನಾಥ್ ಅವರು ಇದ್ದರು. ಹಾಗೆಯೇ SBRR ಮಹಾಜನಾಸ್ ಮಾಸ್ಟರ್ಸ್ ಡಿಗ್ರಿ ರೇಣುಕಾರ್ಯ ಡೈರೆಕ್ಟರ್ ಏನಿದ್ರು ಅವರು ಸಹ ಅಲ್ಲಿ ಸ್ಟೇಜ್ ಮೇಲಿದ್ದರು. ಸೊ ಅವ್ರನ್ನೆಲ್ಲರನ್ನೂ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ನಾನು SBRR ಮಹಾಜನಾಸಲ್ಲೇ ಓದಿರೋದು. ಹಾಗೆ ನಮ್ಮ ಅಕ್ಕನೂ ಅಷ್ಟೇ, ಅವಳು ಗ್ರ್ಯಾಜುಯೇಟ್ ಆಗಿರೋದು SBRR ಮಹಾಜನಾಸಲ್ಲೇ.
ಇಲ್ಲಿ ಅವಳಿಗೆ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಆಗಿರಲಿಲ್ವಂತೆ. ಸೊ ನಾನು ಬರ್ತೀನಿ, ನನಗೂ ಒಂದು ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಆಗೇ ಬಿಡಲಿ ಅಂತ ಹೇಳಿಕೊಂಡು ತಮಾಷೆ ಮಾಡಿಕೊಂಡು ಈ ಪ್ರೋಗ್ರಾಮ್ನ ನಾವಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ತುಂಬಾ ಇನ್ಸ್ಪೈರ್ ಆಗಿ ಮಾತಾಡ್ತಾಯಿದ್ರು, ತುಂಬ ಮೋಟಿವೇಟ್ ಆಗಿ ಮಾತಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ಗೈಸ್, ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನನ್ನ ಟರ್ನ್ ಬಂದೇ ಬಿಡ್ತು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ಳೋದು. ಸೊ ಬ್ಲ್ಯಾಕ್ ಹ್ಯಾಟ್, ಬ್ಲ್ಯಾಕ್ ಜಾಕೆಟ್ ಹಾಕ್ಕೊಂಡು ಕಾನ್ವೊಕೇಶ್ನಲ್ ಸರ್ಟಿಫಿಕೇಟ್ ಇಟ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ಳೋದಿದೆಯಲ್ಲ, ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ಎಮೋಷ್ನಲ್. ಅಲ್ಲಿ ಪರ್ಸ್ನಲಾಗಿ ನಾವು ಯಾವುದೇ ವೀಡಿಯೋಸ್ ಫೋಟೋಸ್ ತೊಗೊಳ್ಳೋ ಆಗಿರಲಿಲ್ಲ. ಬಟ್ ಇಲ್ಲಿ ನಾನು ಕದ್ದು ಮುಚ್ಚಿ ಕೆಲವೊಂದು ವೀಡಿಯೋಸ್ನ ಮಾಡಿಸ್ಕೊಂಡಿದ್ದೀನಿ ನಮ್ಮ ಅಕ್ಕನ ಕೈಲಿ. ಎಲ್ಲ ಫೋಟೋಶೂಟ್ಸ್ ಮುಗೀತು, ಅಕ್ಕನ ಜೊತೆ ಅಮ್ಮನ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡೆ. ಆ್ಯಂಡ್ ಫೈನಲಿ ಇನ್ನೊಂದು ಕಾರ್ಯಕ್ರಮ ಇತ್ತು. ಏನಪ್ಪ ಅಂದರೆ ನೇಷನ್ ಟುವರ್ಡ್ಸ್, ಹಾಗೆ ವರ್ಲ್ಡಲ್ಲಿ ನಾವು ಏನು ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಬೆಸ್ಟ್ ಪ್ರಾಮಿಸಸ್ ಮಾಡ್ಬೋದು, ಅದನ್ನು ಒಂದು ಓತ್ ಮುಖಾಂತರ ವಿ ಕುಲಪತಿ ಅವರು ಮಾಡಿಸಿದ್ರು. ಪ್ರಾಬಬ್ಲಿ ಇಲ್ಲಿ 2021 ಆದಮೇಲೆ ಯಾರೆಲ್ಲ ಗ್ರ್ಯಾಜುಯೇಟ್ಸ್ ಆಗಿದ್ರೋ ಅವ್ರನ್ನೆಲ್ಲ ಕರೆಸಿದ್ರು. ಅವ್ರನ್ನೆಲ್ಲ ಎದ್ದು ನಿಲ್ಲಿಸಿ ಕೈನ ಮುಂದೆ ಚಾಚಿ ನಮಗೆ ಕೊಟ್ಟಂಥ ಫೈಲಲ್ಲಿ ಆ ಓತ್ದು ಜೆರಾಕ್ಸ್ ಕಾಪಿ ಇಟ್ಟಿದ್ರು. ಸೊ ಅದನ್ನು ತೊಗೊಂಡು ನಾವೆಲ್ಲರೂ ಪ್ರಾಮಿಸ್ ಮಾಡಬೇಕಾಗಿತ್ತು ಟುವರ್ಡ್ಸ್ ದ ನೇಷನ್ ವಾಟ್ ವಿ ಕ್ಯಾನ್ ಗಿವ್ ದ ಬೆಸ್ಟ್ ಅಂತ. ಈ ಒಂದು ಮೂಮೆಂಟಲ್ಲಿ ನಾನು ಭಾಗಿಯಾಗಿತ್ತು. ತುಂಬಾ ಬಟ್ ದ ಲೀಸ್ಟ್ ಲಂಚ್ ಅರೇಂಜ್ ಮಾಡಿದ್ರು. ಕಾಲೇಜ್ ಡೇಸಲ್ಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಿದ್ದು ನೆನಪಾಯಿತು ಇದರಿಂದ. ಇಲ್ಲಿ ನನ್ನ ಓಲ್ಡ್ ಫ್ರೆಂಡ್ ಸಿಕ್ಕಿದ್ಲು, ಮಂಜುಶ್ರೀ ಅಂತ. ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಇನ್ MBA. ಹಾಗೆ ಲಂಚ್ ಮುಗಿಸ್ಕೊಂಡು ಹೊರಡುವಾಗ ಇಲ್ಲಿ ಕೆಲವರೆಲ್ಲ ಬರ್ಡ್ಸ್ನ ಇಟ್ಕೊಂಡು ಆಟಾಡ್ತಾಯಿದ್ರು. ಅದು ಲವ್ ಬರ್ಡ್ಸ್ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಫ್ರೆಂಡ್ ಜೊತೆ ಫೈನಲ್ ಆಗಿ ಕೆಲವೊಂದು ಫೋಟೋಶೂಟ್ ಮಾಡಿಸ್ಕೊಂಡೆ. ಬಿಕಾಸ್ ಯಾವಾಗ ಸಿಗ್ತೀವಿ ಏನು ಅಂತ ಗೊತ್ತಿಲ್ಲ, ಅದರಿಂದ ಒಂದು ಮೆಮೊರೇಬಲ್ ಮೂಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಅದು ನನಗೊಂದು ಸ್ಮಾಲ್ ಇನ್ಸ್ಪಿರೇಷನಲ್ ಅಂತಲೇ ಹೇಳ್ಬೋದು. ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.